ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು KFC ಸ್ಟೈಲಲ್ಲಿ ಫ್ರೆಂಚ್ ಫ್ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇಲ್ಲಿ ಆಲೂಗಡ್ಡೆನೂ ಉದ್ದುದ್ದಕ್ಕೆ ಸಣ್ಣ ಸಣ್ಣದಾಗಿ ಹಚ್ಚಿ ನೀರಲ್ಲಿ ನೆನೆ ಹಾಕಿದ್ದೀನಿ. ಉಪ್ಪು ಮತ್ತು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಈಗ ನೀರನ್ನು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹೋದ ನಂತರ ಅದಕ್ಕೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಫುಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬನ್ನಿ, ಇಲ್ಲಾಂದರೆ ಅದು ಮುರಿದೋಗುತ್ತೆ. ಅದಕ್ಕೋಸ್ಕರ ಮಿಕ್ಸ್ ಮಾಡಿದ ನಂತರ ಒಂದು 5 ನಿಮಿಷ ಇದನ್ನು ಹಾಗೆ ಬಿಡಿ. ಯಾಕೆಂದರೆ ಇದು ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡ್ಬೋದು ನೀವು ಎಷ್ಟೊಂದು ನೀರು ಬಿಟ್ಟಿದೆ ಅಂತ. ಈಗ ಇದನ್ನು ಒಂದು ತಟ್ಟೆಗೆ ಹರಡ್ಕೊಂಡು ಫುಲ್ ಒಂದೊಂದನ್ನೇ ಹಾಕಿ ಈ ಥರ ಇದನ್ನ ಮಾಡ್ಕೊಳ್ಳಿ, ಹರಡ್ತಾ ಬನ್ನಿ. ಇದನ್ನು 4 ಅವರ್ ಆದರೂ ನೀವು ಫ್ರಿಜ್ಜಲ್ಲಿ ಇಡಬೇಕು. ಏಕೆಂದರೆ ಅದು ಆಲೂಗೆಡ್ಡೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ದೀನಲ್ಲ, ಅದೊಂದು ಸ್ವಲ್ಪ ಕೋಟಿಂಗ್ ಹಿಡಿಬೇಕು. ಹಾಗಾಗಿ ಇದನ್ನು ಫ್ರಿಜ್ನಲ್ಲಿ 4 ಅವರ್ ಆದರೂ ನೀವು ನೆನೆಸಿ ಇಡಬೇಕು. ಈಗ ನೋಡಿ ಆಗಿದೆ, 4 ಅವರ್ ಆಗಿದೆ. ಈಗ ನಾವು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಕಬಾಬ್ ಬೇಯಿಸಿರೋ ಎಣ್ಣೆ ಇತ್ತು, ಯಾಕೆ ವೇಸ್ಟ್ ಮಾಡೋದಲ್ವ, ಸೊ ಅದರಲ್ಲೇ ಮಾಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಎಣ್ಣೆ. ಈಗ ಎಣ್ಣೆ ಕಾದಿದೆ. ಹೈ ಫ್ಲೇಮಲ್ಲಿ ಇಟ್ಟು ಆಲೂಗೆಡ್ಡೆನ ಹಾಕ್ತಾ ಬನ್ನಿ. ಒಂದೊಂದನ್ನೇ ಹಾಕಿ ಒಟ್ಟಿಗೆ ಹಾಕ್ಬಿಟ್ರೆ ಅಂಟ್ಕೊಬಿಡುತ್ತೆ ಮತ್ತು ಅದನ್ನು ಬಿಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಎಣ್ಣೆಗೆ ಹಾಕಿದ್ಮೇಲೆ ಸಾಫ್ಟ್ ಆದಾಗ ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದೊಂದನ್ನೇ ಹಾಕ್ಕೊಳ್ತಾ ಬನ್ನಿ. ಹಾಕಿದ ತಕ್ಷಣ ಏನು ತಿರುವಾಕಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಗಟ್ಟಿ ಆದ ನಂತರ ಗೊತ್ತಾಗುತ್ತೆ ಸ್ವಲ್ಪ ಫ್ರೈ ಆಗಿದೆ ಅಂತ. ಆಗ ನೀವು ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಬೇಕು. ಅಲ್ಲಿಗಂಟದನ್ನು ಇದನ್ನ ಮಾಡಬೇಡಿ. ಈಗ ನೀವು ಲೋ ಫ್ಲೇಮಲ್ಲಿ ಇದನ್ನ ಬೇಯಿಸಬೇಕು. ಏಕೆಂದರೆ ಹೈ ಫ್ಲೇಮಲ್ಲೇ ಬೇಯಿಸಿದ್ರೆ ಮೇಲೆ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ಈಗ ಲೋ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಫ್ರೈ, ನಿಮ್ಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ. ನೋಡಿ ಈಗ ಆಗಿದೆ, ಎತ್ತುತ್ತಾ ಇದ್ದೀನಿ ನೋಡ್ಬೋದು. ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಇದನ್ನು ಟೊಮೊಟೊ ಕೆಚಪ್ ಜೊತೆ ತಿಂತಿದ್ರೆ ಬರೇ ವಾ ಅಂತಲೇ ಅನ್ಬೋದು. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಸರ್ವ್ ಮಾಡ್ಬೋದು. ಈಗ ಸಾಸ್ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ, ಸೂಪರಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.